ಮಾರ್ಚ್ 19 ನಮ್ಮ ವೆಟರ್ನರಿ ಪ್ರೊಫೆಷನ್ ಹಿಸ್ಟ್ರಿಯಲ್ಲೇ ಒಂದು ಕರಾಳವಾದ ರಾತ್ರಿ ಅಂತಲೇ ಹೇಳ್ಬೋದು. ನಮ್ಮ ಸಹೋದರಿಯಾದಂತಹ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಹಿಪೋಪೊಟಮಸ್ ಅಟ್ಯಾಕ್ ಆಗಿ ವಿಧಿವಶರಾಗ್ತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಲ್ಲಿ ನೇತೃತ್ವ ಮತ್ತು ನಿರ್ದೇಶನದಲ್ಲಿ 100% ಗ್ಲಿಚ್ ಇದೆ ಅನ್ನೋದನ್ನ ನಾನು ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಯಾವುದೇ ಒಂದು ವ್ಯಕ್ತಿಗೆ ಎಷ್ಟೇ ಎಂತೂಸಿಯಾಸಮ್ ಏನೇ ಇದ್ರೂ ನೀವು ಅಲ್ಲಿ ನಿಯಮ ಕಟ್ಟುಪಾಡು ಅನ್ನೋದು ಸ್ಟ್ರಿಕ್ಟ್ ಆಗಿ ಇದ್ದಾಗ ದೇ ವಿಲ್ ನಾಟ್ ಬಿ ಏಬಲ್ ಟು ರೀಚ್ ವಾಟ್ ದೇ ವಾಂಟ್ ಟು ಡೂ. ಅದು ಎಂಥದ್ದೇ ಎಮರ್ಜೆನ್ಸಿ ಸಿಚುವೇಶನ್ ಆಗಿದ್ರು ಯಾವುದೇ ಒಂದು ವೈಲ್ಡ್ ಅನಿಮಲ್ ಎನ್ಕ್ಲೋಷರ್ ಒಳಗಡೆ ಹೋಗೋಕ್ಕೆ ಕೆಲವೊಂದು ಸೇಫ್ಟಿ ಮೆಷರ್ಸ್, ಪ್ರಿಕಾಷನರಿ ಮೆಷರ್ಸ್ ಅಂತ ಇರುತ್ತೆ. ಅದನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಆ ಒಂದು ಸೇಫ್ಟಿ ಮೆಷರ್ ಇಲ್ಲದೆ ಇರುವಾಗ ಒಬ್ಬ ವೆಟರ್ನೇರಿಯನ್ನ ನೀವು, ಅದರಲ್ಲೂ ಲೇಡಿ ಟ್ರೈನ್ ಆಗಿರ್ತಕ್ಕಂಥ ವೆಟರ್ನೇರಿಯನ್ನ ನೀವು ಒಳಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೇ ಒಂದು ತಪ್ಪು. ಈ ಒಂದು ಸಂಗತಿಯಿಂದ ನಾವೆಲ್ಲರೂ ಒಂದು ಏನು ಕಲಿಬೇಕು ಅಂದರೆ, ಅನಿಮಲ್ ಬಿಹೇವಿಯರ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್. ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಹಿಪೋಪೊಟಮಸ್ ಅಟ್ಯಾಕ್ ಮಾಡುತ್ತೆ ಅಂತ? ಪ್ರಾಬಬ್ಲಿ ನಮ್ಗೆ ಒಂದು ಕೆಲವು ಇನ್ಸಿಡೆನ್ಸಸ್ ಇರಬಹುದು. ಆಫ್ರಿಕಾದಲ್ಲೋ ಎಲ್ಲೋ ಬೋಟಲ್ಲಿ ಹೋಗಬೇಕಾದಾಗ ಹಿಪೋಪೊಟಮಸ್ ಬೋಟ್ನ ದಬಾಯಿಸಿ ಮನುಷ್ಯನ ಡ್ರೌನ್ ಮಾಡಿಸಿ ಸಾಯಿಸಿರುತ್ತೆ. ಬಟ್ ಈ ರೀತಿಯಾದಂತಹ ಒಂದು ಕ್ರಶ್ ಇಂಜುರೀಸ್ ಮಾಡೋಂಥದ್ದು ಬಹಳ ರೇರ್ ಸಿಚುವೇಶನ್. ಸೊ ಅನಿಮಲ್ ಅಸೋಸಿಯೇಟೆಡ್ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ನಾವು ವರ್ಕ್ ಮಾಡ್ತಿದ್ರು ಯಾವಾಗಲೂ ಈ ಒಂದು ಅಸೋಸಿಯೇಟೆಡ್ ರಿಸ್ಕ್ನ ನಾವು ಎಸ್ಟಿಮೇಷನ್ ಮಾಡ್ಕೋಬೇಕಾಗತ್ತೆ. ಯಾವಾಗ ನಾವು ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೋಬಹುದು ಅಂತ ಅನಿಸುತ್ತೋ ಆಗ ನಾವು ಸೇಫ್ಟಿ ಮೆಷರ್ಸ್ನ ಸೀಕ್ ಮಾಡಲೇಬೇಕು. ಅದನ್ನು ಸರ್ಕಾರದ ವತಿಯಿಂದ ಒದಗಿಸ್ಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನನಗೆ ಯಾಕೋ ಈ ಒಂದು ಇನ್ಸಿಡೆಂಟಲ್ಲಿ ಅದು ಸರಿಯಾಗಿ ಅನ್ವಯ ಆಗಿಲ್ಲ ಅಂತ ಅನಿಸ್ತಿದೆ. ಅಟ್ಮೋಸ್ಟ್ ನಮ್ಮ ಲೈಫು ಈಕ್ವಲಿ ಇಂಪಾರ್ಟೆಂಟ್. ಪ್ರಾಣಿಗಳ ಲೈಫ್ ಉಳ್ಸೋಕ್ಕೋಗಿ ನಮ್ಮ ಲೈಫ್ನ ನಾವು ಕಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಯಾವುದೇ ಒಂದು ಸಿಚುವೇಶನಲ್ಲಿ ಯಾರು ಎಷ್ಟೇ ನಿಮಗೆ ಪ್ರೆಷರ್ ಹಾಕಿದ್ರೂ ನೀವು ಯೋಚನೆ ಮಾಡಬೇಕಾಗತ್ತೆ, ರಿಸ್ಕ್ನ ಎಸ್ಟಿಮೇಟ್ ಮಾಡಬೇಕಾಗತ್ತೆ, ಸೇಫ್ಟಿ ಮೆಷರ್ಸ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಹೋಗಿರ್ತಕ್ಕಂತಹ ಜೀವ ಅಂತೂ ಮತ್ತೆ ವಾಪಸ್ ಬರೋದಿಲ್ಲ. ಆದರೆ ಈ ಒಂದು ಇನ್ಸಿಡೆಂಟಿಂದ ನಮ್ಮ ಸರ್ಕಾರ ತನ್ನಲ್ಲಿರುವಂತಹ ಒಂದು ಲ್ಯಾಕ್ಯುನೇನ ತಿದ್ಕೋಬೇಕು. ಹಾಗೆ ಈ ಒಂದು ಇನ್ಸಿಡೆಂಟಿಂದ ನಮ್ಮೆಲ್ಲರ ಜೀವನ ಹೇಗೆ ರಿಸ್ಕ್ ಅಸೋಸಿಯೇಟೆಡ್ ಆಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕಾಗಿದೆ. ಎಷ್ಟು ರೆಸ್ಪೆಕ್ಟ್ನ ಡಿಸರ್ವ್ ಮಾಡುತ್ತೆ ಅನ್ನೋದು ಸರ್ಕಾರ ಯೋಚನೆ ಮಾಡಲೇಬೇಕಾಗತ್ತೆ.